ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನು ಗಗನ ಟೆಕ್ಸ್ಚರ್ ಆ್ಯಂಡ್ ಡಿಸೈನರ್ ಸ್ವಾಮಿ ಬೆಂಗಳೂರು. ಇಷ್ಟು ದಿನ ವೀಡಿಯೋಗಳಲ್ಲಿ ನೀವು ಬಬಲ್ ಟೆಕ್ಸ್ಚರು, ರೋಲರ್ ಟೆಕ್ಸ್ಚರು, ಸ್ಕ್ರಾಚ್ ಟೆಕ್ಸ್ಚರು, ಹಲವಾರು ಕ್ರಿಯೇಟಿವಿಟಿ ಟೆಕ್ಸ್ಚರ್ ಡಿಸೈನ್ಗಳನ್ನ ನೋಡಿದ್ರಿ. ಇವತ್ತಿನ ವಿಡಿಯೋದಲ್ಲಿ ಮೆಟಾಲಿಕ್ ಫ್ಲೋರಿಂಗ್ ಎಪಾಕ್ಸಿ ಮಾಡೋದನ್ನು ನಾನು ನಿಮಗೆ ಇವಾಗ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ನೋಡಿ, ಬಿಫೋರ್ ಫ್ಲೋರಿಂಗು ಹೇಗಿತ್ತು ಅನ್ನೋದನ್ನು ಕೂಡ ನಿಮಗೆ ಸಂಪೂರ್ಣವಾಗಿ ತೋರಿಸ್ತೀವಿ. ಎಲ್ಲ ಸೇರಿ ಇವಾಗ ಕ್ಲೀನಿಂಗ್ ವರ್ಕ್ನ ಮಾಡ್ತಾ ಇದ್ವಿ. ತುಂಬ ಕಡೆ ಹಳೆ ಪೇಂಟ್ ಎಲ್ಲ ಬಿದ್ದಿತ್ತು, ನೀವು ನೋಡ್ತಾ ಇದ್ದೀರಲ್ಲ. ಬ್ಲೇಡ್ನಲ್ಲಿ ನೀಟಾಗಿ ಎಲ್ಲ ತೆಗೆಸ್ತಾ ಇದ್ವಿ. ಎಲ್ಲ ತೆಗೆದಾದ್ಮೇಲೆ ಒಂದು ಒದ್ದೆ ಬಟ್ಟೆನಲ್ಲಿ ನೀಟಾಗಿ ಫುಲ್ ಫ್ಲೋರಿಂಗು, ರೂಮ್ಗಳಾಗ್ಬೋದು, ಹಾಲ್ ಆಗ್ಬೋದು, ಎಲ್ಲ ಕಡೆನೂ ನೀಟಾಗಿ ಒದ್ದೆ ಬಟ್ಟೆನಲ್ಲಿ ಕ್ಲೀನಿಂಗು ಕಂಪ್ಲೀಟ್ ಆದಮೇಲೆ ನಾವು ಫಸ್ಟ್ ಕೋಟ್ನ ಸ್ಟಾರ್ಟ್ ಮಾಡ್ತೀವಿ. ಫಸ್ಟ್ ಕೋಟ್ ಹೇಗಿರುತ್ತೆ ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಫಸ್ಟಿಂದ ಲಾಸ್ಟ್ವರೆಗೂ ನಾವು ಏನೆಲ್ಲ ಮಾಡಿದ್ವಿ ಅನ್ನೋದು ಕೂಡ ನಿಮಗೆ ಒಂದು ಅಪ್ಡೇಟ್ ಸಿಗುತ್ತೆ. ಈ ನಮ್ಮ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ, ಈ ನಮ್ಮ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ನಿಮ್ಮ ಮನೆಗೂ ಇದೇ ರೀತಿ ಮೆಟಾಲಿಕ್ ಎಪಾಕ್ಸಿ ಬೇಕು ಅಂದರೆ ನಮ್ಮ ನಂಬರ್ ಇರುತ್ತೆ, ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ನಂಬರ್ 8105939912. ನಮ್ಮ ಅಡ್ರೆಸ್ಸು ಬೆಂಗಳೂರು ಬನಶಂಕರಿ, ಸೆಕೆಂಡ್ ಸ್ಟೇಜು, ಕದರನಹಳ್ಳಿ ಸರ್ಕಲ್ಲು, ಮಹೇಶ್ವರಮ್ಮ ದೇವಸ್ಥಾನದ ಹತ್ರ ನಮ್ಮ ಸ್ಟೋರ್ ಇದೆ. ಸಾಧ್ಯವಾದರೆ ನೀವು ನಮ್ಮ ಸ್ಟೋರಿಗೆ ಬರ್ಬೋದು. ನಮ್ಮ ಸ್ಟೋರ್ಗೆ ನೀವು ಬಂದಾಗ ನಿಮಗೆ ಪ್ರತಿಯೊಂದು ಎಕ್ಸ್ಟೀರಿಯರ್ ವಾಲ್ ಟೆಕ್ಸ್ಚರ್ ಡಿಸೈನ್ ಡೆಮೋಗಳೆಲ್ಲ ನಾವು ಗೋಡೆ ಮೇಲೆ ರೆಡಿ ಮಾಡ್ಕೊಂಡಿರ್ತೀವಿ. ಅದ್ರ ಜೊತೆಗೆ ನಾವು ಫ್ಲೋರಿಂಗ್ ಎಪಾಕ್ಸಿನೂ ಕೂಡ ನಾವು ಸೀಟ್ ಮೇಲೆ ಮತ್ತು ಟೈಲ್ಸ್ ಮೇಲೆ ಸುಮಾರು ಕೆಲವೊಂದು ಡಿಸೈನ್ಗಳು, ಡಾರ್ಕ್ ಕಲರು, ವೈಟ್ ಕಲರು, ಬ್ಲ್ಯಾಕ್ ಕಲರು, ಒಂದು 5-6 ಥರ ಸ್ಯಾಂಪಲ್ಗಳನ್ನ ನಾವು ಫ್ಲೋರಿಂಗ್ ಎಪಾಕ್ಸಿ ಸ್ಯಾಂಪಲ್ನು ಕೂಡ ನಾವು ರೆಡಿ ಮಾಡ್ಕೊಂಡಿರ್ತೀವಿ. ನೀವು ಬಂದರೆ ಟೆಕ್ಸ್ಚರ್ ಡಿಸೈನ್ ಸ್ಯಾಂಪಲ್ನು ಕೂಡ ನೀವು ನೋಡ್ಬೋದು. ಫ್ಲೋರಿಂಗು ಎಪಾಕ್ಸಿ, ಮೆಟಾಲಿಕ್ ಎಪಾಕ್ಸಿ ಹೇಗಿರುತ್ತೆ ಅನ್ನೋದನ್ನು ಕೂಡ ನೀವು ಸ್ಯಾಂಪಲಲ್ಲಿ ನೋಡ್ಬೋದು. ನಿಮ್ಮ ಮನೆಗೆ ಯಾವ ಕಲರ್ ಬೇಕು ಆ ಕಲರನ್ನೇ ಚಾಯ್ಸ್ ಮಾಡ್ಕೊಳ್ಳಿ. ನಿಮಗೆ ಬೇಕಾದ ಕಲರಲ್ಲಿ ನಾವು ಫ್ಲೋರಿಂಗ್ ಎಪಾಕ್ಸಿ, ಮೆಟಾಲಿಕ್ ಎಪಾಕ್ಸಿ ಏನಿದೆ ನಾವು ತುಂಬ ನೀಟಾಗಿ ಮಾಡಿಕೊಡ್ತೀವಿ. ಈ ನಮ್ಮ ವಿಡಿಯೋನ ಕೊನೆವರೆಗೂ ನೋಡಿ. ನಮ್ಮ ವರ್ಕು ಹೇಗಿದೆ ಅನ್ನೋದು ಕೂಡ ನಿಮಗೆ ಅರ್ಥ ಆಗುತ್ತೆ. ಇವಾಗ ಫಸ್ಟ್ ಕೋಟ್ಗೆ ನಾವು ಮೆಟೀರಿಯಲ್ನ ರೆಡಿ ಮಾಡ್ಕೊಂಡಿದ್ದೀವಿ. ಕ್ಲೀನಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಕ್ಲೀನಿಂಗ್ ಕಂಪ್ಲೀಟ್ ಆದಮೇಲೆ ಇವಾಗ ಫಸ್ಟ್ ಕೋಟ್ನ ಮಾಡ್ತಾಯಿದ್ವಿ. ಫಸ್ಟ್ ಕೋಟು ಒಂದು 7-8 ಅವರು ಡ್ರೈ ಆಗೋದಕ್ಕೆ ಬಿಡ್ತೀವಿ. 7-8 ಅವರು ಡ್ರೈ ಆದಮೇಲೆ ಮತ್ತೆ ಫೈನಲ್ ಕೋಟ್ ಮೇಲೆ ನಾವು ಯಾವ ರೀತಿ ಕಲರ್ನೆಲ್ಲ ಮಾಡಿದ್ವಿ ಅನ್ನೋದನ್ನೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತೋರಿಸ್ತೀವಿ. ಕ್ಲೀನಿಂಗ್ ಎಲ್ಲ ಆದಮೇಲೆ ಫಸ್ಟ್ ಕೋಟ್ನ ಮಾಡಿದ್ವಿ. ಫಸ್ಟ್ ಕೋಟು ಡ್ರೈ ಆಗಿದೆ ಅಂತೇಳಿ ನಾವು ರೂಮ್ಗಳು, ಹಾಲ್ನೆಲ್ಲ ಚೆಕ್ ಮಾಡ್ತಾ ಇದ್ವಿ. ಎಲ್ಲ ಸಂಪೂರ್ಣವಾಗಿ ಡ್ರೈ ಆಗಿದೆ, ಏನಿಲ್ಲ. ನಾವು ಟಾಪ್ ಕೋಟ್ನ ಇವಾಗ ನಾವು ಶುರು ಮಾಡ್ಬೋದು. ಟಾಪ್ ಕೋಟ್ನ ಶುರು ಮಾಡೋದಕ್ಕೂ ಮುಂಚೆ ನಾವು ಏನು ಮಾಡಬೇಕಪ್ಪ ಅಂದರೆ, ಒಂದೊಂದು ಕಡೆನೂ ಇವಾಗ ರೂಮ್ಗಳು, ಹಾಲ್ಗಳು ಎಲ್ಲ ಕಡೆನೂ ಎಲ್ಲಾದರೂ ಹಳ್ಳ ಬಿದ್ದಿದೆಯಾ, ಕುಳಿ ಇದೆಯಾ ಅನ್ನೋದನ್ನು ನೋಡಬೇಕು. ಈಗ ನಾವು ಫಸ್ಟ್ ಕೋಟ್ನ ಮಾಡಿದಾಗ ಕೆಲವೊಂದು ಕಡೆ ಲೆವೆಲ್ ಇರೋಲ್ಲ. ಹಳ್ಳ ಅಂದರೆ ಒಂದು ಸಣ್ಣ ಪುಟ್ಟ ಕುಳಿಗಳ ಥರ ಇರ್ತದೆ ಫ್ಲೋರಿಂಗಲ್ಲಿ. ಅದೆಲ್ಲ ನೋಡ್ಕೊಂಡು ಚೆಕ್ ಮಾಡಿಕೊಂಡು ಎಲ್ಲೆಲ್ಲಿ ಬಬಲ್ ಬಂದಿದೆ, ರಫ್ ಇದೆ, ಅದನ್ನೆಲ್ಲ ಪೇಪರಲ್ಲಿ ರಬ್ಬಿಂಗ್ ಮಾಡ್ಕೊಬೇಕು. ರಬ್ಬಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಮತ್ತೆ ಸ್ಪಾಂಜಲ್ಲಿ ಒಂದು ಸ್ವಲ್ಪ ಒದ್ದೆ ಮಾಡಿಕೊಂಡು ಸ್ಪಾಂಜಲ್ಲಿ ನೀಟಾಗಿ ಫ್ಲೋರ್ ಪೂರ್ತಿ ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡು, ಆಮೇಲೆ ನಾವು ಟಾಪ್ ಕೋಟ್ ಏನು ಮಿಕ್ಸ್ ಮಾಡ್ಕೊತಾ ಇರ್ತೀವಿ ಅದನ್ನು ಸಪ್ರೇಟಾಗಿ ಒಂದು ಡಬ್ಬದಲ್ಲಿ ಗಟ್ಟಿಯಾಗಿ ಮೆಟೀರಿಯಲ್ನ ಗಟ್ಟಿ ಮಾಡಿಕೊಂಡು ಎಲ್ಲೆಲ್ಲಿ ಹಳ್ಳ ಇದೆ ಅದನ್ನೆಲ್ಲ ಚೆಕ್ ಮಾಡಿಕೊಂಡು, ಗೆರೆ ಆಗ್ಬೋದು, ಬಿರುಕು ಆಗ್ಬೋದು, ಆ ಬಿರುಕುಗಳಿಗೆ ಫುಲ್ ಫಿಲ್ ಮಾಡಬೇಕು ಮೆಟೀರಿಯಲ್ಲು. ಟಾಪ್ ಕೋಟ್ನ ಗಟ್ಟಿ ಕಲಿಸ್ಕೊಂಡು ಈ ರೀತಿ ಫುಲ್ ಫಿಲ್ ಆದಮೇಲೆ ಒಂದು 1/2 ಅವರ್ ಡ್ರೈ ಆಗೋದಕ್ಕೆ ಬಿಡಬೇಕು. ಡ್ರೈ ಆದಮೇಲೆ ಸ್ಕರ್ಟಿಂಗ್ನ ಫಸ್ಟು ಫೈನಲ್ ಮಾಡ್ಕೊಬೇಕು. ಸ್ಕರ್ಟಿಂಗು ಏನಿದೆ ಅದೆಲ್ಲ ಫುಲ್ ಫೈನಲ್ ಆದಮೇಲೆ ನಾವು ಫ್ಲೋರಿಂಗು, ಹಾಲ್ ಆಗ್ಬೋದು, ರೂಮ್ ಆಗ್ಬೋದು, ನಾವು ಯಾವುದನ್ನು ಫಸ್ಟು ಸ್ಟಾರ್ಟ್ ಮಾಡ್ತೀವಿ ಅದಕ್ಕೆ ಮೆಟೀರಿಯಲ್ ಎಷ್ಟು ಬೇಕು ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡು ವರ್ಕ್ನ ಮಾಡಬೇಕಾಗುತ್ತೆ. ಒಂದೇ ಸತಿ ನಾವು ರೂಮ್ ಪೂರ್ತಿ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಒಟ್ಟಿಗೆ ಮಾಲ್ನ ರೆಡಿ ಮಾಡೋಕ್ಕೆ ಹೋದರೆ ಮಾಲ್ ಸೆಟ್ ಆಗಿಬಿಡ್ತದೆ. ಅಳತೆಯಾಗಿ ಸ್ವಲ್ಪ ಮೆಟೀರಿಯಲ್ನ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಈ ರೀತಿ ರೋಲರಲ್ಲಿ, ಮತ್ತು ಇನ್ನೊಂದು ಸ್ಟೀಲ್ ಗುರ್ಮಲ್ ಅಂತ ಇರುತ್ತೆ, ಸ್ಟೀಲ್ ಗುರ್ಮಲ್ನ ಬಳಸಿ ನಾವು ಲೆವೆಲ್ನ ತೊಗೋಬೇಕು. ನೋಡಿ, ಇವಾಗ ನೀವೇನು ನೋಡ್ತಾ ಇದ್ದೀರಾ, ಫುಲ್ಲು ಲೆವೆಲ್ ಕಂಪ್ಲೀಟ್ ಆಯಿತು. ಈ ರೀತಿ ಲೆವೆಲ್ಲು ಕಂಪ್ಲೀಟ್ ಆದಮೇಲೆ ಇವಾಗ ನಾವು ಬ್ಲ್ಯಾಕ್ ಕಲರು, ರೆಡ್ ಕಲರು, ಯೆಲ್ಲೋ ಕಲರು, ಕಸ್ಟಮರ್ಗೆ ಯಾವ ರೀತಿ ಕಲರ್ನ ಕೇಳಿರ್ತಾರೆ ಆ ರೀತಿ ಕಲರ್ನ ನಾವು ಈ ರೀತಿ ಡ್ರಾಪ್ಸ್ನ ಹಾಕಿ ಫ್ಲೋರಿಂಗ್ ಮೇಲೆ ರೋಲರ್ನಲ್ಲಿ ನಾವು ಕ್ರಿಯೇಟ್ ಮಾಡಬೇಕು. ಪ್ಯಾಟ್ರನ್ನ ಸರ್ಗೆ ಯಾವ ಥರ ಬೇಕು ಅಂತ ಕೇಳಿರ್ತಾರಲ್ಲ ಆ ರೀತಿಯಾಗಿ ಕ್ರಿಯೇಟ್ನ ಮಾಡ್ಬೋದು. ಇದು ಎಲ್ಲ ರೀತಿ ಡಿಸೈನ್ಗಳ್ನ ಕ್ರಿಯೇಟ್ ಮಾಡ್ಬೋದು. ನಮ್ಮ ಮೈಂಡಲ್ಲಿ ನಾವು ಯಾವ ರೀತಿ ಮಾಡಬೇಕು ಅಂದ್ಕೊಂಡಿರ್ತೀವಿ ಆ ರೀತಿಯೇ ಮಾಡ್ಬೋದು, ತೊಂದರೆ ಇಲ್ಲ. ಆದರೆ ಒಂದು ಕ್ರಿಯೇಟಿವ್ ಆಗಿ ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ. ರಿಯಲ್ ಮಾರ್ಬಲ್ಲು ಹೇಗಿರುತ್ತೋ, ಮಾರ್ಬಲ್ ಮೇಲೆ ಯಾವ ರೀತಿ ಇರುತ್ತೋ ಅದೇ ರೀತಿ ನಿಯರೆಸ್ಟ್ ಡಿಸೈನ್ನ ನಾವು ತರ್ಬೋದು. ಈಗ ನೀವು ನೋಡ್ತಾ ಇದ್ದೀರಲ್ಲ, ಗೋಲ್ಡ್ ಜೊತೆ ಬ್ಲ್ಯಾಕು ಕೂಡ ನಾವು ಮಾಡ್ತಾಯಿದ್ದೀವಿ. ಒಂದು ಲೈನು ಗೋಲ್ಡ್ ಆದರೆ ಒಂದು ಲೈನು ಬ್ಲ್ಯಾಕ್ ಲೈನ್ನ ಕೊಡ್ತಾಯಿದ್ದೀವಿ. ಇದರಲ್ಲಿ ಬೇರೆ ಬೇರೆ ಲೈನ್ನು ಕೂಡ ಮಿಕ್ಸ್ ಮಾಡ್ಕೊಬೋದು. ಈ ರೀತಿ ಒಂದು ಸ್ಟೇನರ್
ಕಲರ್ನ ರೆಡಿ ಮಾಡಿ ಡ್ರಾಪ್ಸ್ ಹಾಕಿ ನಾವು ರೋಲರ್ನಲ್ಲಿ ಡಿಸೈನ್ನ ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ನಾವು ಮೆಟೀರಿಯಲ್ಲು ಬ್ರ್ಯಾಂಡು ಯಾವುದಪ್ಪ ಅಂದರೆ ಗುಲ್ಬರ್ಗಾದಲ್ಲಿ ನಮಗೆ ಮೆಟೀರಿಯಲ್ ಸಿಕ್ಕಿದೆ. ಗುಲ್ಬರ್ಗಾದಲ್ಲಿ ಅಕ್ವಾಕೆಮ್ ಅಂತೇಳಿ ಒಂದು ಬ್ರ್ಯಾಂಡ್ ಕಂಪ್ನಿ ಇದೆ. ಆ ಕಂಪ್ನಿ ಪ್ರಾಡಕ್ಟನ್ನ ತಂದು ನಾವು ಫ್ಲೋರಿಂಗ್ ಮೆಟಾಲಿಕ್ ಎಪಾಕ್ಸಿ ವರ್ಕ್ನ ನಾವು ಮಾಡ್ತಾ ಇರೋದು. ಇದು ಗಂಗಾವತಿ ಅಡ್ರೆಸ್ಸು, ಗಂಗಾವತಿಯಲ್ಲಿ ನಾವು ವರ್ಕ್ನ ಮಾಡ್ತಾ ಇರೋದು. ನಮ್ಮದು ಆಲ್ ಓವರ್ ಕರ್ನಾಟಕ ವರ್ಕ್ ಸರ್ವಿಸ್ ಇದೆ. ನಾವಿರೋದು ಬೆಂಗಳೂರು, ಆದರೂ ಕೂಡ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆ, ಯಾವುದೇ ತಾಲೂಕು ಆಗಿರ್ಬೋದು, ಯಾವುದೇ ಒಂದು ದೂರದ ಹಳ್ಳಿ ಇದ್ರೂ ಕೂಡ ನಾವು ಟೆಕ್ಸ್ಚರಲ್ಲಿ ಬಬ್ಬಲ್ಲು, ರೋಲರು, ಸ್ಕ್ರಾಚು, ಎಕ್ಸ್ಟೀರಿಯರ್ ಟೆಕ್ಸ್ಚರ್ ಆಗ್ಬೋದು, ಇಂಟೀರಿಯರ್ ಟೆಕ್ಸ್ಚರ್ ಡಿಸೈನೇ ಆಗ್ಬೋದು, ಈ ರೀತಿ ಫ್ಲೋರಿಂಗ್ ಮೆಟಾಲಿಕ್ ಎಪಾಕ್ಸಿ ವರ್ಕೇ ಆಗ್ಬೋದು, ಯಾವುದೇ ರೀತಿ ಡಿಸೈನ್ ವರ್ಕ್ ಇದ್ದರೂ ಕೂಡ ನಾವು ಬಂದು ಮಾಡಿಕೊಡ್ತೀವಿ. ಮತ್ತೊಮ್ಮೆ ನನ್ನ ನಂಬರ್ನ ಹೇಳ್ತಾ ಇದ್ದೀನಿ. ನಮ್ಮ ನಂಬರು 8105939912. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಸಂಪೂರ್ಣವಾಗಿ ನಿಮಗೆ ಫ್ಲೋರಿಂಗು, ಮೆಟಾಲಿಕ್ ಎಪಾಕ್ಸಿ ಬಗ್ಗೆ ಮಾಹಿತಿ ಆಗಲಿ, ಟೆಕ್ಸ್ಚರ್, ವಾಲ್ ಟೆಕ್ಸ್ಚರ್ ಡಿಸೈನು, ರಾಯಲ್ ಪ್ಲೇ ಮಾಹಿತಿ ಆಗ್ಬೋದು, ಮತ್ತು ಎಕ್ಸ್ಟೀರಿಯರ್ ವಾಲ್ ಟೆಕ್ಸ್ಚರ್ ಡಿಸೈನ್ ಸಂಪೂರ್ಣ ಮಾಹಿತಿ ಆಗ್ಬೋದು ನಿಮಗೆ ನಾವು ತಿಳಿಸ್ಕೊಡ್ತೀವಿ. ನಿಮ್ಮದು ಸೈಟ್ ಎಲ್ಲಿದೆ ಅನ್ನೋದನ್ನು ನಮಗೆ ವಾಟ್ಸಪ್ಪಲ್ಲಿ ತಿಳಿಸಿ. ಮತ್ತು ಎಷ್ಟು ಸ್ಕ್ವೇರ್ ಫೀಟ್ ಬರುತ್ತೆ, ಫ್ಲೋರಿಂಗಲ್ಲಾದರೆ ಫ್ಲೋರಿಂಗ್ ಮೆಜರ್ಮೆಂಟು ಮತ್ತು ಫ್ಲೋರಿಂಗ್ ಫೋಟೋ, ವೀಡಿಯೋಗಳನ್ನ ನಮ್ಮ ವಾಟ್ಸಪ್ ನಂಬರ್ಗೆ ಕಳಿಸಿ. ಇವಾಗ ನಾವು ನಿಮಗೆ ನಂಬರ್ ಕೊಟ್ಟಿದ್ದೀವಲ್ಲ, ಇದು ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ. ಈ ನಮ್ಮ ನಂಬರ್ಗೆ ಫ್ಲೋರಿಂಗ್ ಕೆಲಸ ಆದರೆ ನೀವು ಮಾಡಬೇಕಾಗಿರೋದು ಮೊದಲನೇ ಕೆಲಸ, ಫಸ್ಟು ವೀಡಿಯೋ ಕಳಿಸಿ, ವೀಡಿಯೋ ಜೊತೆಗೆ ಒಂದು ಅಪ್ರಾಕ್ಸಿಮೇಟು ಮೆಜರ್ಮೆಂಟ್ನ ತಿಳಿಸ್ಕೊಡಿ. ಮತ್ತು ನಿಮಗೆ ನಾವು ನೆಕ್ಸ್ಟ್ ಅಪ್ಡೇಟು ಡಿಸೈನ್ ಬಗ್ಗೆ, ಪ್ರೈಸ್ ಬಗ್ಗೆ ನಿಮಗೆ ನಾವು ರಿಪ್ಲೈ ಮಾಡ್ತೀವಿ. ಎಕ್ಸ್ಟೀರಿಯರ್ ವಾಲ್ ಟೆಕ್ಸ್ಚರ್ ಡಿಸೈನ್ ಮಾಡಬೇಕು ಅಂದ್ರೂ ಫ್ರಂಟ್ ವೆಲಿವೇಷನ್ ಟೆಕ್ಸ್ಚರ್ ಡಿಸೈನ್ ಬರುತ್ತೆ. ಅಂದರೆ ಫ್ರಂಟ್ ಮಾತ್ರ ಫೋಟೋ ಕಳಿಸಿ. ಮನೆ 4 ಸೈಡು ವಾಲ್ ಟೆಕ್ಸ್ಚರ್ ಡಿಸೈನ್ನ ಮಾಡಿಸೋದಾದರೆ 4 ಸೈಡು ಫೋಟೋಗಳನ್ನ ಕಳಿಸಿ, ಲೊಕೇಶನ್ನ ಕಳಿಸಿ. ನಿಮಗೆ ಬೇಕಾದ ವರ್ಕ್ ಸಂಪೂರ್ಣ ಮಾಹಿತಿ ನಾವು ಕೊಡ್ತೀವಿ. ಎಲ್ಲರಿಗೂ ನಮಸ್ತೆ, ಥ್ಯಾಂಕ್ ಯು.